ನಮಸ್ಕಾರ ರೀ ಅಮ್ಮ. ಇವತ್ತು ನಮ್ಮ ಜೊತೆಗೆ ಸಾವಕ್ಕ ನಾಯ್ಕರ್ ಅಂತ ಒಬ್ಬರು ಅಜ್ಜಿ ಇದ್ದಾರೆ. ಅಮ್ಮ, ನಿಮಗೆ ಸುಮಾರು 3 ತಿಂಗಳಿಂದ ವೇನಸ್ ಅಲ್ಸರ್ ಅನ್ನೋ ಗಾಯ ಕಾಲಿನ ಮೇಲೆ ಆಗಿತ್ತು ಅವರಿಗೆ. ಈ ವೇನಸ್ ಅಲ್ಸರ್ ಅನ್ನೋ ಗಾಯ ಆಗಿ 3 ತಿಂಗಳಾದ್ರೂ ಯಾವುದೇ ಡ್ರೆಸ್ಸಿಂಗು, ಯಾವುದೇ ಥರನಾದಂತಹ ಉಪಚಾರ ಮಾಡಿದ್ರೂ ಗಾಯ ಮಾಯವಲ್ದಾಗಿತ್ತು. ಹೌದಲ್ರಿ? ಗಾಯ ಮಾಯಲೇ ಇಲ್ಲ. ಗಾಯ ಮಾಯೋ ಲಕ್ಷಣ ಕಂಡೇ ಬರಲಿಲ್ಲ. ಆವಾಗ ಏನು ಮಾಡಬೇಕಾಗಿ ಬಂತು ಅಂದರೆ, ತೊಡೆಯ ಚರ್ಮವನ್ನು ತೆಗೆದು ಗಾಯದ ಮೇಲೆ ಹಾಕಿ ಆ ಗಾಯವನ್ನು ಮುಚ್ಚಿ ಮಾಯಿಸ್ಬೇಕಾಗಂಥ ಪರಿಸ್ಥಿತಿ ಬಂತು. ಹೀಗಿದ್ದಾಗ ಇವರ ಚಿಕಿತ್ಸೆಗೆ ಅನುಕೂಲ ಆಗಲಿ ಅಂತ ಶ್ರೀ ಗುರು ಆಸ್ಪತ್ರೆ ಮತ್ತು ಕುಮಾರಿ ವೇದಾ ಶಿವರಾಜ್ ಕೌತಾಳ್ ಇವರ ಸಹಯೋಗದೊಂದಿಗೆ ನಿಮ್ಮ ಚಿಕಿತ್ಸೆಗೆ ಏನೇನು ಬೇಕಾಗಿತ್ತಲ್ಲಮ್ಮ, ಶಸ್ತ್ರಚಿಕಿತ್ಸೆ ಆಗಲಿ, ಆಸ್ಪತ್ರೆ ಖರ್ಚು ಆಗಲಿ, ಆಮೇಲೆ ನಿಮ್ಮ ಅರವಳಿಕೆ, ಆಪ್ರೇಷನ್ ಮಾಡುವಾಗ ಏನು ಅರವಳಿಕೆ ಕೊಡ್ತಾರೆ ಅದೆಲ್ಲ ಚಿಕಿತ್ಸೆಯ ಖರ್ಚು ವೆಚ್ಚವನ್ನು ನಿಶುಲ್ಕ ಮಾಡ್ಯಾರ ನಿಮ್ಮ ಕಡೆಯಿಂದ. ಅದಕ್ಕೆ ದುಡ್ಡು ಕಟ್ಟಿಸಿಲ್ಲ. ಆಯಿತು. ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಮ್ಗೆ. ಈ ವಿಡಿಯೋ ಮೂಲಕ ನಾನು ಇಲ್ಲಿ ಕುಮಾರಿ ವೇದಾ ಶಿವರಾಜ್ ಕೌತಾಳ್ ಮತ್ತು ಶ್ರೀ ಗುರು ಆಸ್ಪತ್ರೆ ಈ ಸಿಬ್ಬಂದಿ ವರ್ಗಕ್ಕೆ, ವೈದ್ಯ ವರ್ಗಕ್ಕೆ ನಿಮ್ಮ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿ. ನಿಮಗೆ ಈ ಉಚಿತ ಚಿಕಿತ್ಸೆಯನ್ನು ಏನು ಪ್ರಾಯೋಜಕತ್ವ ಮಾಡಿದ್ದಾರೆ ಶ್ರೀ ಗುರು ಆಸ್ಪತ್ರೆ ನರಗುಂದ್, ಕುಮಾರಿ ವೇದಾ ಶಿವರಾಜ್ ಕೌತಾಳ್ ಗದಗ್ ಇದರಿಂದ ನಿಮ್ಗೆ ಏನು ಫಲ ನೀವು ತಗೊಳ್ತಾ ಇದ್ದೀರಾ ಅದರ ಪ್ರಮಾಣ ಪತ್ರವನ್ನು ನಾನು ಈ ವಿಡಿಯೋದಲ್ಲಿ ಇದ್ರ ಮೂಲಕ ನಾನು ಅಮ್ಮನವ್ರಿಗೆ ನೀಡ್ತಾ ಇದ್ದೀನಿ. ತಗೊಳ್ರಿ ಮೇಡಮ್. ಈ ವಿಡಿಯೋ ಏನೈತಲ್ಲ, ನಾವೀಗೇನು ವಿಡಿಯೋ ಮಾಡಿವಲ್ಲ, ಈ ವಿಡಿಯೋ ಯೂಟ್ಯೂಬ್, ನಮ್ಮದು ಆಸ್ಪತ್ರೆದೊಂದು ಯೂಟ್ಯೂಬ್ ಚಾನಲ್ ಐತಿ. ಆ ಚಾನಲ್ದಾಗ ಬರ್ತೈತಿ. ಅದಕ್ಕೆ ನಿಮ್ದೇನು ಅಭ್ಯಂತರ ಇಲ್ಲಲ್ಲ? ಏನೂ ಅಭ್ಯಂತರ ಇಲ್ಲ. ಈ ವಿಡಿಯೋ ನಾವು ಚಾನಲ್ದಾಗ ಹಾಕ್ಬೋದು, ಅದನ್ನ ಎಲ್ಲ ವೀಕ್ಷಕರು ನೋಡ್ಬೋದು. ಅದರಿಂದ ನಿಮ್ಗೇನು ಅಭ್ಯಂತರ ಇಲ್ಲ. ಸರಿ ಅಮ್ಮ, ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ ಅಮ್ಮ.